ಹರಿ ಓಂ ನಮಸ್ಕಾರ. ನಾನು ನಿಮ್ಮ ಜ್ಯೋತಿಷಿ ಸುಧೀಂದ್ರ ಭಟ್. ಇವತ್ತಿನ ವಿಚಾರ, ಇವತ್ತಿನ ಒಂದು ಸಂದೇಶ, ಇವತ್ತಿನ ಒಂದು ವಿಶೇಷವಾದಂತಹ ತಿಳುವಳಿಕೆ ಏನು ಅಂತ ಹೇಳಿದ್ರೆ, ಸುಮಾರು ದಿನಗಳಿಂದ, ಸುಮಾರು ವಿಚಾರಗಳಿಂದ, ಸುಮಾರು ಒಂದು ವಿವೇಚನೆಗಳಿಂದ ನಿಮಗೆ ಈ ವಿಚಾರವನ್ನು ತಿಳಿಸಬೇಕು ಅಂತ ಹೇಳಿ ವಿಚಾರ ಮಾಡಿದ್ದೆ. ಆದರೆ ಇವತ್ತು ಒಂದು ಕಾಲ ಕೂಡಿ ಬಂದಿದೆ. ಹಾಗಾಗಿ ಈ ವಾಮಾಚಾರ ಮತ್ತು ಸದಾಚಾರ ಅನ್ನುವಂತಹದ್ರ ಬಗ್ಗೆ ಕೆಲವೊಂದು ಸಾಮಾನ್ಯ ರೀತಿಯಲ್ಲಿ, ಸಾಮಾನ್ಯರಿಗೆ ತಿಳಿಯುವಂತಹ ರೀತಿಯಲ್ಲಿ ನಾನು ಈ ವಿಚಾರವನ್ನು ತಿಳಿಸಬೇಕು ಅಂತ ಹೇಳಿ ಬಂದಿದ್ದೀನಿ. ಈ ವಾಮಾಚಾರ ಮತ್ತು ಸದಾಚಾರ ಇವೆರಡರ ನಡುವಿನ ವ್ಯತ್ಯಾಸಗಳೇನು? ಸದಾಚಾರ ಮಾಡುವಂತಹವರು ಯಾರು? ವಾಮಾಚಾರಗಳನ್ನು ಮಾಡುವಂತಹವರು ಯಾರು? ಎಲ್ಲಿ ನಮಗೆ ಮಾರ್ಗಗಳು ಸರಿಯಾದ ರೀತಿಯಲ್ಲಿ ಸಿಗುತ್ತವೆ ಅನ್ನತಕ್ಕಂತಹ ವಿಚಾರದ ಬಗ್ಗೆ ಇವತ್ತು ತಿಳುವಳಿಕೆಯನ್ನು ನೀಡಬೇಕು. ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ಮೊಬೈಲ್ಗಳನ್ನು ಓಪನ್ ಮಾಡಿರ್ತೀರ. ಫೇಸ್ಬುಕ್ ಆಗಲಿ, ಟ್ವಿಟ್ಟರ್ ಆಗಲಿ, ಇನ್ನಿತರ ಕೆಲವೊಂದು ಸಾಮಾಜಿಕ ಜಾಲತಾಣಗಳನ್ನು ನೀವು ಸರ್ಚ್ ಮಾಡುವಾಗ ನಿಮಗೆ ಒಂದು ವಿಚಾರಗಳು ಗೊತ್ತಾಗುತ್ತೆ. ಅದು ತಾಂತ್ರಿಕ್ ವಿಚಾರದಲ್ಲಿ ಇರ್ತಕ್ಕಂಥವರು ತಂತ್ರ ಪೂಜೆಗಳನ್ನು ಮಾಡಿ ನಿಮ್ಮ ಸಮಸ್ಯೆಗಳಿಗೆ ನೇರವಾದ ಪರಿಹಾರಗಳನ್ನು ಕೊಡ್ತೇವೆ. ಅತಿ ಶೀಘ್ರದಲ್ಲಿ ಪರಿಹಾರಗಳನ್ನು ಮಾಡ್ತೀವಿ. ಹಾಗೂ ಪ್ರಧಾನ ತಾಂತ್ರಿಕ್ ಅನ್ನುವಂತಹವರು, ಆಮೇಲೆ ತಂತ್ರವಿದ್ಯೆಯಲ್ಲಿ ನಿಪುಣರಾಗಿದ್ದೀವಿ ಅಂತ ಹೇಳುವಂತಹವರು, ಈ ಎಲ್ಲ ರೀತಿಯಲ್ಲಿ ನಿಮ್ಮನ್ನು ಹೇಳುವಂತಹ ವಿಚಾರ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಸಾಮಾನ್ಯವಾದಂತಹ ತಿಳುವಳಿಕೆಯಲ್ಲಿ ಸಾಮಾನ್ಯರು ಏನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ವಾಮಾಚಾರ ಅಂದರೆ ಏನು, ಸದಾಚಾರ ಅಂದರೆ ಏನು ಅನ್ನತಕ್ಕಂತಹ ಒಂದು ವಿಚಾರ. ಈ ವಾಮಾಚಾರ ಪೂಜೆ ಮತ್ತು ಸದಾಚಾರ ಪೂಜೆ ಹೇಗೆ ಅಂತ ಹೇಳಿದ್ರೆ, ವಾಮಾಚಾರ ಪೂಜೆ ಅಂದರೆ ಇದು ಇಂಗ್ಲೀಷ್ ಆದಂತಹ ಔಷಧಿ ಇದ್ದ ಹಾಗೆ, ಭಾಳ ಫನ್ನಿಯಾಗಿ ಹೇಳಬೇಕು ಅಂದರೆ. ಸದಾಚಾರ ಪೂಜೆ ಅಂದರೆ ಇದು ಆಯುರ್ವೇದದ ಔಷಧಿ ಇದ್ದ ಹಾಗೆ. ಹೆಚ್ಚಾಗಿ ವಾಮಾಚಾರ ಹುಟ್ಕೊಂಡಿದ್ದು ಎಲ್ಲಿ, ಸದಾಚಾರ ಹುಟ್ಕೊಂಡಿದ್ದು ಎಲ್ಲಿ? ವಾಮಾಚಾರ ಹುಟ್ಕೊಂಡಿದ್ದು ವಾಮಾಚಾರ, ಇದಕ್ಕೆ ನಾವು ಇನ್ನೊಂದು ಭಾಷೆಯಲ್ಲಿ ಹೇಳುವಂತಹದ್ದಾದರೆ ತಂತ್ರವಿದ್ಯೆ, ತಂತ್ರ ರೂಪ, ತಂತ್ರದಿಂದ ಪರಿಹಾರಗಳನ್ನು ಮಾಡತಕ್ಕಂತಹದ್ದೇ ವಾಮಾಚಾರ. ಮತ್ತು ಸದಾಚಾರ ಅಂದ್ರೇನು? ಸದಾಚಾರ ಹುಟ್ಕೊಂಡಿದ್ದು ಸಾಮಾನ್ಯವಾಗಿ ಈ ದಕ್ಷಿಣ ಭಾರತದ ಒಂದು ಭಾಗಗಳಲ್ಲಿ. ವಾಮಾಚಾರ ಹುಟ್ಕೊಂಡಿದ್ದು ಉತ್ತರದ ಭಾರತದ ಉತ್ತರ ಭಾಗದಲ್ಲಿ, ಅಂದರೆ ಈ ಕಾಮಾಖ್ಯ ಆಗಿರಬಹುದು, ಕಾಶಿ ವಿದ್ಯಾಪೀಠ ಆಗಿರಬಹುದು, ಮತ್ತು ಇನ್ನಿತರ ಕೆಲವೊಂದು ಪುಣ್ಯಕ್ಷೇತ್ರಗಳಲ್ಲಿ, ಕೆಲವೊಂದು ತಂತ್ರ ಕ್ಷೇತ್ರಗಳಲ್ಲಿ ತಾಂತ್ರಿಕ್ ಸಿದ್ಧಿಯನ್ನು ಪಡೆದಿರತಕ್ಕಂತಹವರೇ ನಿಮಗೆ ಸಿಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅದು ದಕ್ಷಿಣ ಭಾರತಕ್ಕೂ ಲಗ್ಗೆ ಇಡ್ತಾ ಇದೆ ಅನ್ನೋದಕ್ಕೆ ಸಂದೇಹಗಳಿಲ್ಲ. ಆಮೇಲೆ ಸದಾಚಾರ ಅಂದರೆ ಶುದ್ಧತೆ, ಮಡಿವಂತಿಕೆ, ಆಚಾರ, ವಿಚಾರ, ಹೋಮ, ಹವನ, ಈ ಎಲ್ಲದರ ಬಗ್ಗೆ ಒಂದು ವಿವರಣೆಯನ್ನು ಕೊಡಲಿಕ್ಕೆ ಬಂದಿದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚಿನ ವಿಡಿಯೋಗಳು ನಿಮಗೆ ಸಿಗ್ತವೆ. ಹಾಗಾಗಿ ವಾಮಾಚಾರ ಅಂದರೆ ಏನು, ವಾಮಾಚಾರಕ್ಕೂ ಸದಾಚಾರಕ್ಕೂ ಇರುವಂತಹ ವ್ಯತ್ಯಾಸಗಳು ಏನು ಅಂತಕ್ಕಂತಹದ್ದು, ಈ ಎರಡು ಮಾರ್ಗಗಳು ವೇದಿಕ್ ಮತ್ತು ತಾಂತ್ರಿಕ್ ಮಾರ್ಗಗಳೇ ಸದಾಚಾರ ಮತ್ತು ವಾಮಾಚಾರಗಳಾಗಿದ್ದಾವೆ. ವಾಮಾಚಾರ ಅಂದರೆ ನಿಷೇಧಿತ ಕ್ರಮಗಳ ಒಂದು ಬಳಕೆಯಾಗಿರ್ತದೆ. ಇದರಲ್ಲಿ ಅಘೋರ ಸಾಧನೆ ಆಗಿರ್ತದೆ ಮತ್ತು ಪಂಚಮಾಕಾರಗಳ ಒಂದು ಆಚರಣೆ ಇಲ್ಲಿ ಉಂಟಾಗ್ತದೆ. ಮತ್ತೆ ಅದೇ ರೀತಿಯಾದಂತಹ ವಿಚಾರ ಈ ಸದಾಚಾರದಲ್ಲಿ ವೈದಿಕ ನಿಯಮಗಳನ್ನು ಪಾಲನೆ ಮಾಡ್ತೀವಿ, ಸದಾಚಾರದ ಚಿಂತನೆಯನ್ನು ಮಾಡ್ತೀವಿ, ಧರ್ಮದ ಹಿನ್ನೆಲೆಯಲ್ಲಿ ವಿಚಾರಗಳನ್ನು ಮಾಡಿ ಧರ್ಮದ ಒಂದು ಈ ಆಚರಣೆಗಳನ್ನು ಇಲ್ಲಿ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳ್ಬೋದು. ಸದಾಚಾರದ ವಿಚಾರ ಏನಾಗಿರ್ತದೆ ಅಂದರೆ ಸಂಪೂರ್ಣವಾದಂತಹ ಶುದ್ಧೀಕರಣಗಳಿಂದ ಒಳಗಾಗಿರ್ತದೆ. ಧಾರ್ಮಿಕ ಚಿಂತನೆಗಳು ಮತ್ತು ಧಾರ್ಮಿಕ ನಿಯಮಗಳಿಗೆ ಅನುಸಾರವಾಗಿಯೇ ಈ ಪೂಜೆ, ಹೋಮ, ಹವನ ಇತ್ಯಾದಿಗಳ ಬಗ್ಗೆ ಇಲ್ಲಿ ನಾವು ಮಾಡಬಹುದು. ಮತ್ತು ಇದರ ಆಚರಣೆ ಹೇಗಿರುತ್ತೆ ಅಂತ ಹೇಳಿದರೆ, ನಿತ್ಯವಾದಂತಹ ಒಂದು ಪೂಜೆ, ನಿತ್ಯವಾದಂತಹ ಒಂದು ಜಪ, ತಪ, ಧ್ಯಾನ ಮತ್ತು ನೈವೇದ್ಯಗಳಿಗೆ ಹೆಚ್ಚಿನ ಇಲ್ಲಿ ಪ್ರಾಶಸ್ತ್ಯತೆಯನ್ನು ನಾವು ಕೊಡ್ತೇವೆ. ಇಲ್ಲಿ ಹೆಚ್ಚು ಪ್ರಾಮುಖ್ಯತೆ ಇರುವಂತಹದ್ದು ಸಾತ್ವಿಕ ನೈವೇದ್ಯತೆ. ಅಂದರೆ ನಾವು ಯಾವ ರೀತಿಯಾದಂತಹ ಸಸ್ಯಾಹಾರದಲ್ಲಿ ಯಾವ ಒಂದು ರೀತಿಯಾದಂತಹ ಆಹಾರವನ್ನು ಸೇವನೆ ಮಾಡ್ತೀವಿ. ಉದಾಹರಣೆಗೆ ಈಗ ಉದಾಹರಣೆಗೆ ಹೇಳೋದಾದರೆ, ಹೋಮ ಹವನಗಳಲ್ಲಿ ಈ ಪಾಯಸ ಮತ್ತು ತುಪ್ಪ ಮತ್ತು ಈ ಒಂದು
ಸತ್ಯನಾರಾಯಣ ಪೂಜೆಯನ್ನು ನಾವು ಮಾಡಬೇಕಾದ್ರೆ, ಸುಮ್ಮನೆ ಒಂದು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಸತ್ಯನಾರಾಯಣ ಒಂದು ಪೂಜೆಯನ್ನು ಮಾಡಬೇಕಾದ್ರೆ ಅದು ಸಾತ್ವಿಕವಾದಂತಹ ಒಂದು ಪೂಜೆ. ಆ ಪೂಜೆಯಲ್ಲಿ ಗೋಧಿ ರವೆಯನ್ನು ಬಳಸ್ಕೊಂಡು ಅದರಲ್ಲಿ ಸಜ್ಜಿಗೆಯನ್ನು ಮಾಡಿಬಿಟ್ಟು ದೇವರಿಗೆ ನಾವು ನೈವೇದ್ಯವನ್ನು ಕೊಡ್ತೀವಿ. ಇದು ಸಾತ್ವಿಕವಾದಂತಹ ರೀತಿಯಲ್ಲಿ ಶುದ್ಧತೆ, ಧ್ಯಾನ, ಜಪ, ತಪ ವಿಚಾರಗಳಿಂದ ಬರ್ತದೆ. ಮತ್ತು ಇದರ ಉದ್ದೇಶ ಮನಸ್ಸಿಗೆ ಶಾಂತಿಯನ್ನು ಕೊಟ್ಟು ಆಧ್ಯಾತ್ಮಿಕ ರೀತಿಯಲ್ಲಿ ಉನ್ನತವಾದಂತಹ ಒಂದು ಸಾಧನೆಯನ್ನು ಸಾಧಿಸಲಿಕ್ಕೆ ಈ ಸದಾಚಾರ ಪೂಜೆ ಒಂದು ನಿಯಮಗಳಿಗೆ ಅನುಸಾರವಾಗಿ ಮಾಡಬೇಕಾಗತ್ತೆ. ಇದರಲ್ಲಿ ಶುದ್ಧತೆಯೇ ಬಹಳ ಮುಖ್ಯವಾದಂತಹ ಒಂದು ಅಂಶವಾಗಿರ್ತದೆ. ಶುದ್ಧತೆಯಿಂದ ಸ್ನಾನಾದಿಗಳನ್ನು ಮಾಡಿಕೊಂಡು ಉಡಿ ಮಡಿ ಅನ್ನತಕ್ಕಂತಹದ್ದು ಸದಾಚಾರದಲ್ಲಿ ಬರ್ತದೆ. ಆ ಉಡಿ ಮಡಿಯಿಂದ ನಾವು ಇನ್ನೂ ಸ್ವಲ್ಪ ಆಧ್ಯಾತ್ಮದ ಒಂದು ರೀತಿಯಲ್ಲಿ ಹೋದರೆ ನಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚ, ಒಂದು ಪಾಸಿಟಿವಿಟಿ, ನೆಗೆಟಿವಿಟಿ ಅನ್ನತಕ್ಕಂತಹದ್ದು ಈ ಒಂದು ಸದಾಚಾರ ಪೂಜೆಯಲ್ಲಿ ನೋಡ್ತೇವೆ. ಸಸ್ಯಾಹಾರಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತೇವೆ. ಮತ್ತು ಧ್ಯಾನ, ಅಹಿಂಸೆಗೆ ಬಹಳ ಪ್ರಾಮುಖ್ಯತೆಯನ್ನು ಇಲ್ಲಿ ಸಿಗ್ತದೆ. ಆದರೆ ಇದಕ್ಕೆ ತದ್ವಿರುದ್ಧವಾದಂತಹ ಒಂದು ವಾಮಾಚಾರ ಪ್ರಯೋಗ, ಅದೇ ತಂತ್ರಶಾಸ್ತ್ರ ಪ್ರಯೋಗ. ಈ ಒಂದು ತಂತ್ರಶಾಸ್ತ್ರ ಅಂತ ಹೇಳೋದಾದರೆ ಇದನ್ನು ಎಡಪಂಥೀಯ ಮಾರ್ಗ ಅಂತ ಹೇಳಬಹುದು. ಈ ಎಡಪಂಥೀಯ ಮಾರ್ಗ ಅಂದರೆ ಒಂದು ಊರಿಗೆ ಹೋಗಬೇಕಾದ್ರೆ ನೇರವಾದಂತಹ ರಸ್ತೆ, ನೇರವಾದಂತಹ ಮಾರ್ಗವೇ ಸದಾಚಾರ ಮಾರ್ಗ. ಆದರೆ ವಾಮಾಚಾರ ಮಾರ್ಗ ಒಂದು ಶಾರ್ಟ್ಕಟ್ ರೀತಿಯಲ್ಲಿ ಅಂತ ಹೇಳಬಹುದು. ಈ ಶಾರ್ಟ್ಕಟ್ ರೀತಿ ಅಂದರೆ ಭಾಳ ಬೇಗನೆ ನಾವು ಮುಟ್ಕೊಂಡ್ಬಿಡ್ತೀವಿ, ಬೇಗನೆ ನಾವು ಆ ಒಂದು ಸಾಧನೆಯನ್ನು, ಗುರಿಯನ್ನು ನಾವು ತಲುಪ್ತೀವಿ ಅನ್ನತಕ್ಕಂತಹ ಒಂದು ನಿಯಮಗಳಿಗೆ ಇದು ಬದ್ಧವಾಗಿರ್ತದೆ. ಇಲ್ಲಿ ಪಂಚಮಾಕಾರಗಳು ಅಂದರೆ ಬಹಳ ವಿಶೇಷವಾಗಿರ್ತಕ್ಕಂತಹದ್ದು ಮತ್ತು ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು, ಮತ್ತು ಇದರಲ್ಲಿ ತಿಳ್ಕೊಳ್ಬೇಕಾದಂತಹ ಬಹುಮುಖ್ಯವಾದಂತಹ ವಿಚಾರ ವೀಕ್ಷಕರೇ. ಈ ಪಂಚಮಾಕಾರಗಳು ಈ ಒಂದು ತಂತ್ರವಿದ್ಯೆಯಲ್ಲಿ ಮತ್ತು ವಾಮಾಚಾರದಲ್ಲಿ ಪ್ರಯೋಗವನ್ನು ಮಾಡ್ತೀವಿ. ಏನು ಈ ಪಂಚಮಾಕಾರಗಳು ಅಂತ ಹೇಳಿದರೆ, ಮಾಂಸ, ಮಧ್ಯ, ಮೀನು, ಮುದ್ರೆ ಮತ್ತು ಮೈಥುನ ಈ ಎಲ್ಲ ಅಂಶಗಳನ್ನು ಮತ್ತು ಸ್ಮಶಾನ ಸಾಧನೆಗಳನ್ನು ಕೂಡ ಬಹಳ ವಿಶೇಷವಾದಂತಹ ರೀತಿಯಲ್ಲಿ ತಾಂತ್ರಿಕ ವಿಧಿಯಲ್ಲಿ ಅನುಸರಿಸಲಾಗ್ತದೆ. ಅತ್ಯಂತ ಶೀಘ್ರ ಕಾರ್ಯ ಸಾಧನೆ ಅಂದರೆ ಈ ಒಂದು ತಾಂತ್ರಿಕ ಪೂಜೆಗೆ ಒಳಗಾದಾಗ ಅತ್ಯಂತ ಶೀಘ್ರವಾದಂತಹ ಕಾರ್ಯ ಸಾಧನೆ ನಮಗೆ ಆಗತ್ತೆ ಅನ್ನುವಂತಹದ್ದು. ಮತ್ತು ಈ ವಿಡಿಯೋಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡ್ತಾ ಇರ್ತೀರಿ. ನಾನು ವಿಡಿಯೋನ ಪ್ರಾರಂಭಿಸಬೇಕಾದ್ರೆ ಒಂದು ಮಾತು ಹೇಳಿದ್ದೆ, ಸೋಷಿಯಲ್ ಮೀಡಿಯಾಗಳಲ್ಲಿ, ತಂತ್ರವಿದ್ಯೆಗಳಲ್ಲಿ ತಂತ್ರವಿದ್ಯಾ ನಿಪುಣರು ಮತ್ತು ಪ್ರಧಾನ ತಾಂತ್ರಿಕ ಅಂತೆಲ್ಲ ಹೇಳ್ಕೊಂಡಿರ್ತಾರೆ. ಆ ಒಂದು ವಿದ್ಯೆ ಎಷ್ಟರ ಮಟ್ಟಿಗೆ ಅವರು ಅದರಲ್ಲಿ ಸಾಧನೆ ಮಾಡಿದಾರೋ ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ಅಂಥವರ ಬಗ್ಗೆ ಕಮಿಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಅಂದರೆ ಇರುವಂತಹ ವಿಚಾರ ಇಲ್ಲಿ ಇಂಥವೆಲ್ಲವನ್ನು ನಾವು ನೋಡ್ತೀವಿ. ಬೆಳಗ್ಗೆ ಎದ್ದ ತಕ್ಷಣವೇ ನೋಡುವಂತಹ ಒಂದು ದಿನದ ಒಂದು ಪರಿಪಾಟ್ಲಾಗಿರುವುದರಿಂದಾಗಿ ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಯಾರ ಮನಸ್ಸಿಗೂ ಇದನ್ನು ನೋವು ಮಾಡಬೇಕು ಹಾಗೆ ಹೀಗೆ ಅನ್ನತಕ್ಕಂಥ ವಿಚಾರ ಅಲ್ಲ, ಇದು ಸಾಮಾನ್ಯ ರೀತಿಯಲ್ಲಿ ತಿಳ್ಕೊಂಡಿರಲಿ ಅನ್ನುವಂಥ ವಿಚಾರ ಹೇಳ್ತಾ ಇದ್ದೀನಿ. ಇದು ಅತ್ಯಂತ ಶೀಘ್ರವಾದಂತಹ ಒಂದು ಕಾರ್ಯ ಸಾಧನೆ ಆಗಿರ್ತದೆ. ಇದು ಹೇಗೆ ಅಂತ ಹೇಳಿದರೆ, ಇಂಗ್ಲೀಷ್ ಔಷಧಿಯನ್ನು ಪಡೆದುಕೊಂಡ ಹಾಗೆ. ಆಯುರ್ವೇದವನ್ನು ಬಿಟ್ಟು ನಾವು ಇಂಗ್ಲೀಷ್ ಔಷಧಿಯನ್ನು ತೆಗೆದುಕೊಂಡ ಹಾಗೆ. ಇದರಲ್ಲಿ ಅನುಸರಿಸಕ್ಕಂತಹ ಮಾರ್ಗಗಳು ತುಂಬ ಕಠಿಣವಾಗಿರ್ತವೆ. ಮತ್ತು ಪಂಚಮಕಾರಗಳ ಒಂದು ನಿಯಮಗಳಿಗೆ ಬದ್ಧವಾದಂತಹ ಒಂದು ಅನುಚರಣೆ ಮಾಡ್ತಕ್ಕಂತಹ ಒಂದು ವಿಷಯ ಇದರಲ್ಲಿ ಪ್ರಮುಖ ಅಂಶವನ್ನು ಪಡ್ಕೊಂಡಿರುತ್ತೆ. ಹಾಗೆ ಈ ಪಂಚಮಾಕಾರಗಳು ಅಂದರೆ ಏನು, ಬಹಳ ಹೊತ್ತಿನಿಂದ ಹೇಳ್ತಾ ಇದ್ದೀರಿ ಗುರುಗಳೇ, ಪಂಚಮಾಕಾರಗಳು ಏನು ಅನ್ನತಕ್ಕಂತಹ ಒಂದು ಸಂದೇಹ ನಿಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತದೆ. ಮಧ್ಯ, ಮಾಂಸ, ಮತ್ಸ್ಯ, ಮುದ್ರೆ, ಮೈಥುನ ಅನ್ನತಕ್ಕಂತಹದ್ದು ಈ ಒಂದು ವಾಮಾಚಾರ ಮತ್ತು ತಂತ್ರವಿದ್ಯೆ ಅಥವಾ ತಂತ್ರಶಾಸ್ತ್ರದ ನಿಯಮಗಳಿಗೆ ಅನುಸರಿಸಬೇಕಾದಂತಹ ಒಂದು ವಿಚಾರಗಳು, ಒಂದು ಮಾರ್ಗಗಳಾಗಿರ್ತವೆ. ಅದೇನು ಅಂತ ಹೇಳಿದ್ರೆ, ಮಧ್ಯ ಅಂದರೆ ಆಧ್ಯಾತ್ಮಿಕ ಅರ್ಥದಲ್ಲಿ, ಅಂದರೆ ಈ ತಂತ್ರಶಾಸ್ತ್ರದ ಅರ್ಥದಲ್ಲಿ ದೈವಿಕತೆಯಿಂದ ಆನಂದತೆಯನ್ನು ಹೊಂದುವಂತಹ ಈ ಒಂದು ಅಮೃತ ಸಂಕೇತ ಅನ್ನತಕ್ಕಂತಹದ್ದು. ಹಿಂದಿನ ಕಾಲದಲ್ಲಿ ದೇವಾನುದೇವತೆಗಳು ಈ ಮದ್ಯವನ್ನು ಸೋಮರಸ ಅನ್ನತಕ್ಕಂತಹ ಒಂದು ವಿಚಾರದಿಂದ ಸೇವನೆಯನ್ನು ಮಾಡ್ತಾ ಇದ್ರು. ಇದು ಒಂದು ರೀತಿಯ ಒಂದು ಮಾದಕ ದ್ರವ್ಯ ಅಂತ ಆಗಿನ ಕಾಲದಲ್ಲಿ ಏನು ಅಂದ್ಕೊಂಡಿರಲಿಲ್ಲ.
ಆವಾಗ ಒಂದು ಸೋಮರಸ ದೇವತೆಗಳೆಲ್ಲರೂ ಸೇವನೆ ಮಾಡ್ತಾರೆ. ಎಲ್ಲ ದೇವತೆಗಳಿಗೆ ಸೋಮರಸವನ್ನ ಸೇವನೆ ಮಾಡ್ತಾರೆ ಅಂತಕ್ಕಂತಹದ್ದನ್ನ ಕೆಲವೊಂದು ದೇವತೆಗಳಿಗೆ ಈಗ ನೀವು ನೋಡಿರಬಹುದು, ಕೆಲವೊಂದು ದೇವರಿಗೆ, ಕೆಲವೊಂದು ಗಣಗಳಿಗೆ ನಾವೇನ್ ಮಾಡ್ತೀವಿ ಅಂದ್ರೆ ಆ ನೈವೇದ್ಯ ರೂಪದಲ್ಲಿ ಮದ್ಯವನ್ನ ನೈವೇದ್ಯ ರೂಪದಲ್ಲಿ ಕೊಡುವಂತಹ ವಿಚಾರವನ್ನ ನೀವು ಗಮನಿಸಿರಬಹುದು. ಹಾಗೆ ಮದ್ಯದ ವಿಚಾರ ಆಯ್ತು. ಈಗ ಮಾಂಸಗಳು, ಈ ಮಾಂಸವನ್ನ ನಾವು ದೇವರಿಗೆ ಅರ್ಪಣೆ ಮಾಡ್ತಕ್ಕಂತಹ ಒಂದು ವಿಚಾರ. ಮಾಂಸ ಅಂದ್ರೆ ಇದು ರಜೋಗುಣವನ್ನ ಹೊಂದಿರತಕ್ಕಂತಹದ್ದು. ತಾಮಸ, ಸತ್ವಿಕ, ರಜಸ್ ಅಂತಕ್ಕಂತಹ 3 ಗುಣಗಳು ನಾವು ನೋಡ್ತೇವೆ. ಹಾಗಾಗಿ ಈ ಒಂದು ಮಾಂಸ ಅಂದ್ರೇನೆ ಅಹಂಕಾರ, ಮಾಂಸ ಅಂದ್ರೇನೆ ಬಲಾಢ್ಯತನ ಅನ್ನತಕ್ಕಂತಹದ್ದು. ಇಂದ್ರಿಯಗಳ ನಿಗ್ರಹಕ್ಕಾಗಿ ನಮ್ಮಲ್ಲಿನ ಒಂದು ಅಹಂಕಾರವನ್ನ ಮಾಂಸ ಮಧ್ಯಗಳ ರೂಪದಲ್ಲಿ ಪ್ರಾಣಿಯನ್ನ ಬಲಿಯನ್ನ ಕೊಟ್ಟು ಆ ಬಲಿದಾನವನ್ನ ದೇವರಿಗೆ ಅಹಂಕಾರ ಅಂತ ಅನ್ನುವಂತಹ ರೂಪದಲ್ಲಿ ಅವರಿಗೆ ಅರ್ಪಣೆ ಮಾಡುವಂತಹದ್ದೇ ಈ ಮಾಂಸ ಪಂಚಕಾರಗಳಲ್ಲಿ ಒಂದು ಅಂತ ಹೇಳಬಹುದು. ಮತ್ತೆ ಮತ್ಸ್ಯ ಅನ್ನತಕ್ಕಂತಹದ್ದು ಮನಸ್ಸಿನ ಪ್ರಕ್ಷುಬ್ಧತೆಯನ್ನ ಮತ್ತು ಮನುಷ್ಯನ ನಿಯಂತ್ರಿಸುವ ನಾಡಿಗಳನ್ನ ಇಲ್ಲಿ ಆ ಒಂದು ಮತ್ಸ್ಯ ಒಂದು ರೀತಿಯಲ್ಲಿ ರಿಪ್ರೆಸೆಂಟ್ ಮಾಡ್ತದೆ ಅಂತಕ್ಕಂತಹದ್ದು. ಆ ಒಂದು ಮತ್ಸ್ಯವನ್ನ ನಾವು ದೇವರಿಗೆ ಅರ್ಪಣೆಯನ್ನ ಮಾಡಿ ಮತ್ತು ಅದರಿಂದ ನಮ್ಮ ನರನಾಡಿಗಳನ್ನ ನಿಯಂತ್ರಿಸುವಂತಹ ಒಂದು ಶಕ್ತಿಯನ್ನ ಕೊಡು ದೇವರೇ ಅನ್ನತಕ್ಕಂತಹದ್ದು ಈ ಒಂದು ತಂತ್ರವಿದ್ಯೆಯ ಒಂದು ಪಂಚಕಾರಗಳಲ್ಲಿ ಅರ್ಪಣೆಗಳಲ್ಲಿ ಒಂದಾಗಿರುತ್ತದೆ. ಮತ್ತು ಮುದ್ರೆಗಳ ಮುದ್ರೆ ಅಂತಂದ್ರೆ ಈ ಶಿವಮುದ್ರೆ, ಇನ್ನು ಕೆಲವಾರು ಮುದ್ರೆಗಳನ್ನ ನಾವು ಈ ತಂತ್ರದಲ್ಲಿ ಬಳಕೆಯನ್ನ ಮಾಡಿಕೊಂಡು ಮುದ್ರಾಸ್ಥಿತಿಯಲ್ಲಿ ದೇವರನ್ನ ಅರ್ಪಣೆ ಮಾಡಿಕೊಳ್ಳುವುದು. ನಮಗೆ ನಾವು ದೇವರನ್ನ ಮುದ್ರಾಸ್ಥಿತಿಯಲ್ಲಿ ಕೆಲವೊಂದು ಮುದ್ರೆಗಳನ್ನ ಮಾಡುವುದರ ಮುಖಾಂತರವಾಗಿ, ಅಂದ್ರೆ ಈ ತಂತ್ರವಿದ್ಯೆಯನ್ನ ಮಾಡ್ತಕ್ಕಂತಹ ಈ ನಾಗ ಸಾಧುಗಳ ಒಂದು ಪೂಜೆ ಪುನಸ್ಕಾರಗಳನ್ನ ನೀವು ವಿಡಿಯೋಗಳ ಮುಖಾಂತರ, ಇನ್ನಿತರ ಬೇರೆ ಬೇರೆ ವಿಡಿಯೋಗಳ ಮುಖಾಂತರ ನೀವು ನೋಡೋದಾದ್ರೆ ಅಲ್ಲಿ ನಿಮಗೆ ಅವರು ಮುದ್ರೆಗಳನ್ನ ಮಾಡ್ತಿರ್ತಾರೆ. ಕೆಲವೊಂದು ಈ ತರ ಮುದ್ರೆಗಳು, ಕೆಲವೊಂದು ಈ ತರ ಕೆಲವೊಂದು ವಿಚಾರದಲ್ಲಿ ಅವರು ಮುದ್ರೆಗಳನ್ನ ಮಾಡ್ತಿರ್ತಾರೆ. ಆ ಮುದ್ರೆಗಳು ನಿಮಗೆ ಸೂಕ್ಷ್ಮವಾಗಿ ಗಮನಿಸಿದರೆ ಆ ಮುದ್ರೆಗಳ ಮೂಲಕ ಮುದ್ರಾ ನಮಸ್ಕಾರಗಳನ್ನ ಮಾಡ್ತಿರ್ತಾರೆ, ಅದು ನಿಮಗೆ ತಿಳಿತದೆ. ಮತ್ತೆ ಮೈಥುನವಾದಂತಹ ಒಂದು ಪಂಚಾಕಾರಗಳು ಅಂದ್ರೆ ಏನು? ಪಂಚಮಾಕಾರದಲ್ಲಿ ಮೈಥುನ ಅಂದ್ರೆ ಏನು ಅಂತ ಹೇಳಿದ್ರೆ, ಮೈಥುನ ಅಂದ್ರೆ ಶಿವಶಕ್ತಿಯ ಮಿಲನ, ಶಿವಶಕ್ತಿಯ ಒಂದು ಪರಮ ಮಿಲನ, ಅದನ್ನ ನಾವು ಮೈಥುನ ಅನ್ನತಕ್ಕಂತಹದ್ದು ಹೇಳ್ತೇವೆ. ಇದು ಆಂತರಿಕ ಯೋಗಕ್ಕೆ ಸಂಬಂಧಪಟ್ಟಂತಹ ಮತ್ತು ಆಧ್ಯಾತ್ಮದಲ್ಲಿ ಬಹುದೊಡ್ಡದಾದಂತಹ ಒಂದು ವಿಚಾರ. ಇದನ್ನ ಸಾಮಾನ್ಯವಾಗಿ ತಿಳುವಳಿಕೆಯನ್ನ ಕೊಟ್ಟರೆ ಅಷ್ಟು ಸಾಮಾನ್ಯವಾಗಿ ತಿಳಿಲಿಕ್ಕಿಲ್ಲ ಅಂತ ಹೇಳ್ತಾ ಈ ಒಂದು ವಿಚಾರವನ್ನ ಸ್ಪಷ್ಟಪಡಿಸಿದ್ದೀನಿ. ಈಗ ನೀವು ನಿರ್ಧರಿಸಬೇಕು ವೀಕ್ಷಕರೇ, ತಂತ್ರವಿದ್ಯೆ ಒಳ್ಳೆಯದು, ಮಂತ್ರವಿದ್ಯೆ ಒಳ್ಳೆಯದು, ಅಥವಾ ಸದಾಚಾರ ವಿದ್ಯೆಯಿಂದ ನಾವು ನಮ್ಮ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನತಕ್ಕಂತಹದ್ದು. ಈ ವಿಡಿಯೋ ಬಹಳ ಪ್ರಮುಖವಾದಂತಹ ಒಂದು ಪಾತ್ರ ನಿಮ್ಮ ಜೀವನದಲ್ಲಿ ವಹಿಸ್ತದೆ. ನಿಮ್ಮ ಒಂದು ಸಮಸ್ಯೆಗಳಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಿರೋದು ಏನು ಅಂತ ಹೇಳಿದ್ರೆ, ನಿಮ್ಮ ಒಂದು ಸಮಸ್ಯೆಗಳಿಗೆ ಯಾವ ಮಾರ್ಗದಿಂದ ನಮಗೆ ಉತ್ತಮವಾದಂತಹ ಪರಿಹಾರ ಸಿಗ್ತದೆ ಅನ್ನತಕ್ಕಂತಹ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಒಂದು ಜವಾಬ್ದಾರಿಯನ್ನ ನಾನು ಪ್ರಿಯ ವೀಕ್ಷಕರ ಮೇಲೆ ನಾನು ಬಿಟ್ಟಿರ್ತಾ ಇದ್ದೀನಿ. ಹಾಗಾಗಿ ನೀವು ತಂತ್ರಶಾಸ್ತ್ರಕ್ಕೆ ಮೊರೆ ಹೋಗ್ತಿರೋ, ಅಥವಾ ಸದಾಚಾರ ವೈದಿಕ ಪೂಜೆಗಳಿಗೆ ಮೊರೆ ಹೋಗ್ತಿರೋ, ಅಥವಾ ನಿಮ್ಮ ಆರಾಧ್ಯ ದೇವರು, ನಿಮ್ಮ ಆರಾಧ್ಯ ದೈವ ಮತ್ತು ನಿಮ್ಮ ಒಂದು ಸಂಕುಲ ಮತ್ತು ನಿಮ್ಮ ಒಂದು ಜಾಯಮಾನ ಯಾವ ರೀತಿಯಾಗಿ ನಾವು ಪಡ್ಕೊಂಡು ಬಂದಿರ್ತೀವಿ, ಯಾವ ರೀತಿಯಾಗಿ ನಾವು ಈ ಒಂದು ವಿಚಾರವನ್ನು ಅನುಸರಿಸಬೇಕು ಅನ್ನತಕ್ಕಂತಹದ್ದು ನಿಮ್ಮ ಮೇಲೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ನೀವೇ ಪರಿಹಾರವನ್ನು ಕಂಡುಕೊಳ್ಳೋರಾಗಿರೋದ್ರಿಂದಾಗಿ ನಿಮ್ಮ ವಿಚಾರ, ನಿಮ್ಮ ಆಲೋಚನೆ, ನಿಮ್ಮ ಒಂದು ತರ್ಕಕ್ಕೆ ನಾನು ಈ ವಿಚಾರವನ್ನು ಬಿಡ್ತಾ ಇದ್ದೀನಿ. ನಿರ್ಣಯ ನಿಮ್ಮ ಕೈಯಲ್ಲಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.